ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಸೊ ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೀಸೆಂಟಾಗಿ ನೋಡಿದಂಥ ಸಿನಿಮಾ ಅಂದರೆ ಲೀಲೋ ಅಂಡ್ ಸ್ಟಿಚ್. ಇದು ಮುಂಚೆ ಆ್ಯನಿಮೇಷನ್ ಮೂವಿಯಾಗಿ ಬಂದಿತ್ತು. ಪ್ರೆಸೆಂಟು ಲೈವ್ ಆ್ಯಕ್ಷನ್ ರೂಪನ ತಗೊಂಡು 2025ರಲ್ಲಿ ನಮ್ಮ ಮುಂದೆ ಬಂತು. ಹಾಲಿವುಡ್ಡಲ್ಲಿ ಇದು ಕೂಡ ಒನ್ ಆಫ್ ದಿ ಬಿಗ್ಗೆಸ್ಟ್ ಹಿಟ್ಟು. ಐ ಥಿಂಕ್ ಇಂಗ್ಲೀಷ್ ಸಿನಿಮಾಗಳಲ್ಲಿ ಇದೆ ಅಂದ್ಕೊತೀನಿ ಹೈಯೆಸ್ಟ್ ಅಮೌಂಟ್ನ ಕಲೆಕ್ಟ್ ಮಾಡಿರೋದು ಈ ಒಂದು ವರ್ಷ. ನಾನು ಕೂಡ ಅಂಥದ್ದೇನಿದೆ ಒಂದು ಸಿನಿಮಾದಲ್ಲಿ ಅಂತ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯನಿಮೇಷನ್ ಸಿನಿಮಾಗಳಲ್ಲಿ ಮೇಯ್ನಾಗಿ ವರ್ಕ್ ಆಗುವಂಥ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಎಮೋಷನ್ನು. ಅದು ಇಲ್ಲಿ ಕೂಡ ವರ್ಕ್ ಆಗಿದೆ. ಆ್ಯನಿಮೇಷನ್ ಸಿನಿಮಾನ ನಾನು ನೋಡಿಲ್ಲ, ಈ ಲೈವ್ ಆ್ಯಕ್ಷನಲ್ಲೂ ಕೂಡ ಒಳ್ಳೆ ಒಂದು ಎಮೋಷನ್ಸು ವರ್ಕ್ ಆಗಿದೆ. ಹ್ಯೂಮನ್ ಬಾಂಡಿಂಗ್ಸ್ನ, ಫ್ಯಾಮಿಲಿ ವ್ಯಾಲ್ಯೂಸ್ನ ಒಂಥರ ಚೆನ್ನಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಇಂಥ ಒಂದು ಸಿನಿಮಾಗಳು ನಮ್ಮ ಫ್ಯಾಮಿಲಿ ಆಡಿಯನ್ಸ್ಗಂತೂ ಸಖತ್ತಾಗಿ ಅಟ್ರಾಕ್ಟ್ ಮಾಡ್ತವೆ. ಅದಕ್ಕೋಸ್ಕರ ಆ್ಯನಿಮೇಷನ್ ಸಿನಿಮಾಗಳೇ ಆಗಲಿ, ಆ್ಯನಿಮೇಷನ್ ಲೈವ್ ಆ್ಯಕ್ಷನ್ ಆಗಿ ಬಂದರೂ ಕೂಡ ಅಷ್ಟು ಸಖತ್ತಾಗಿ ಹಿಟ್ಟಾಗ್ತಾ ಇರೋದು. ಆ ಲೀಲೋ ಮತ್ತು ಸ್ಟಿಚ್ಚು ಬಾಂಡಿಂಗ್ ಮಾತ್ರ ಇಡೀ ಸಿನಿಮಾದಲ್ಲಿ ಚೆನ್ನಾಗೇ ತೋರಿಸಿದ್ದಾರೆ. ಮತ್ತು ಆ ಸ್ಟಿಚ್ನ, ಆ ಏಲಿಯನ್ನ ಬ್ಯಾಕ್ಗ್ರೌಂಡ್ ಸ್ಟೋರಿ ಏನು, ಅದು ಬಂದ್ಬಿಟ್ಟು ನಮ್ಮ ಹ್ಯೂಮನ್ಸ್ ವ್ಯಾಲ್ಯೂಸ್ನ ಯಾವ ಥರ ತಿಳ್ಕೊಳ್ತು ಇದೇ ಸಿನಿಮಾದಲ್ಲಿ ಪೂರ ಇರೋದು. ಇಲ್ಲಿ ಹ್ಯೂಮನ್ಸ್ ಬಾಂಡಿಂಗಿಗೆ ಆಗಲಿ, ಲೈಫ್ ಸ್ಟೈಲ್ನೇ ಆಗಲಿ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ನಮ್ಮ ಸಿನಿಮಾ ಮೇಕರ್ಸು. ಸೊ ಅದು ಕೂಡ ಆಡಿಯನ್ಸ್ಗೆ ಒಂಥರ ಇಷ್ಟ ಆಗಿದೆ. ಇನ್ನು ಕೆಲವರು ಆ್ಯನಿಮೇಷನ್ ಸಿನಿಮಾ ನೋಡಿರೋರಿಗೆ ಲೈವ್ ಆ್ಯಕ್ಷನ್ ಏನು ಅಷ್ಟು ಇಷ್ಟ ಆಗ್ದಲೇ ಇರ್ಬೋದು, ಬಟ್ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಇದನ್ನು ಮೆಚ್ಕೊಂಡಿದ್ದಾರೆ. ಅಲ್ಲಿ ಈ ಒಂದು ಸಿನಿಮಾಗೆ ಪ್ಲಸ್ ಆಗಿದೆ. ನಾನು ನೋಡಿದೆ, ನನಗೂ ಕೂಡ ವರ್ಕ್ ಆಯಿತು. ಒಂದೊಳ್ಳೆ ಎಮೋಷನಲ್ ಫೀಲ್ ಗುಡ್ ಮೂವಿ ನೋಡಬೇಕು ಅಂತ ಇದ್ದರೆ ನೋಡಿ. ಆ್ಯನಿಮೇಷನ್ ಅಷ್ಟೇ ಚೆನ್ನಾಗಿ ಸಿನಿಮಾನ ಮಾಡಿದರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ದಾವೆ ಈ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ. ಬಟ್ ನಾನು ನೋಡಿರೋದು ಲೈವ್ ಆ್ಯಕ್ಷನ್ಸು, ಆ್ಯನಿಮೇಷನ್ ಸಿನಿಮಾ ನೋಡಿಲ್ಲ. ನೀವೇನಾದರೂ ಸಿನಿಮಾನ ನೋಡಿದರೆ ಈ ಒಂದು ಸಿನಿಮಾ ನಿಮ್ಗೆ ಯಾವ ಥರ ಫೀಲ್ ಕೊಡ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಲೀಲೋ ಅಂಡ್ ಸ್ಟಿಚ್ ಆ್ಯನಿಮೇಷನ್ ಮೂವಿನ ನೀವು ಯಾವ ವರ್ಷ ಇದ್ದಾಗ, ನಿಮ್ಮ ಎಷ್ಟನೇ ವಯಸ್ಸಲ್ಲಿ ನೋಡಿದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಾನು ಮಾತ್ರ ಇವಾಗಲೇ ನೋಡಿದ್ದು, ಅದು ಕೂಡ ಲೈವ್ ಆ್ಯಕ್ಷನ್ನು. ಇದಾಗಿತ್ತು ಗೈಸ್ ನನ್ನ ರಿವ್ಯೂ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಸೊ ಇಲ್ಲಿವರೆಗೂ ನೋಡಿರ್ತೀರ ಅಂದರೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ. ಸೊ ಒಂದು ಲೈಕ್ ಹಾಕ್ಕೊಳ್ಳಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟು ಆಗಲಿಲ್ಲ ಅಂದರೆ ಒಂದು ಲೈಕನ್ನು ಹಾಕ್ಕೊಳ್ಳಿ. ಮತ್ತೆ ನಾನು ಸಿಗ್ತಾ ಇರ್ತೀನಿ. ಬಾಯ್.